ಸಮೀಕ್ಷೆಗೆ ಟೋಟಲ್ ಆಗಿ 5,98,00,000 ಜನರಿಂದ ಮಾಹಿತಿ ಪಡೆದಿದ್ದೀವಿ ಅಂತ ಸರ್ಕಾರ ಹೇಳ್ಕೊಂಡಿದೆ. ಅದರಲ್ಲಿ 395 ಹೊಸ ಜಾತಿಗಳನ್ನ ಗುರುತು ಮಾಡಲಾಗಿದೆ. ಅಂದ್ರೆ ಇಷ್ಟು ದಿನದ ಡೇಟಾ ಸೆನ್ಸಸ್ನಲ್ಲಿ ಈ ಜಾತಿಗಳ ವಿವರ ಇರಲಿಲ್ಲ. ಯಾವುದೇ ಜಾತಿಗೆ ಸೇರಿದವರಲ್ಲ ನಾವು ಅಂತ 1,34,319 ಜನ ಸರ್ವೆನಲ್ಲಿ ಹೇಳಿದ್ದಾರೆ. ಇನ್ನು 1,94,003 ಜನ ನಮಗ್ ಜಾತಿ ಗೊತ್ತಿಲ್ಲ ಅಂತ ಅಂದಿದ್ದಾರೆ. ಸರ್ಕಾರದ ನಂಬರ್ಸ್ ಪ್ರಕಾರ 5,98,00,000 ಜನರನ್ನ ನಾವು ಈ ಸರ್ವೆಗೆ ಒಳಪಡಿಸಿದ್ದೀವಿ ಅನ್ನೋದು ಅವರ ಮಾಹಿತಿ. ಒಟ್ಟು ಗಣತಿ ಸ್ಯಾಂಪಲ್ಸ್ ಎಷ್ಟು ಕಲೆಕ್ಟ್ ಆಗಿದೆ ಅನ್ನೋದಕ್ಕೆ ಇದು ಡೀಟೇಲ್ಸು. 5,98,14,942 ಜನರ ಹತ್ರ ನಾವು ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ಮಾಡಿದ್ದೀವಿ. ನಮಗೆ ನಾವು ಹೋದಂತಹ ಸಂದರ್ಭದಲ್ಲಿ ಯಾವ ಜಾತಿ ಅಂತ ಕೇಳಿದಾಗ ಅವರ ಜಾತಿಯನ್ನು ಬಹಿರಂಗಪಡಿಸೋದಕ್ಕೆ ನಿರಾಕರಿಸಿದಂತಹ ಜನರ ಸಂಖ್ಯೆ ಕೂಡ ಸರ್ಕಾರ ಹೇಳ್ತಾ ಇದೆ. 2,53,954 ಜನ ಯಾವ ಜಾತಿ ಅಂತ ಬಹಿರಂಗವಾಗಿ ಹೇಳೋದಕ್ಕೆ ಒಪ್ಪಿಲ್ಲ. ಯಾವುದೇ ಜಾತಿಗೆ ಸೇರದವರು ಎಷ್ಟು ಜನ ಅಂತ ನೋಡೋದಾದ್ರೆ 1,34,319 ಜನ ನಾವು ಯಾವುದೇ ಜಾತಿಗೆ ಸೇರಿದವರಲ್ಲ, ನ್ಯೂಟ್ರಾಲಿಟಿಯನ್ನು ಬಯಸಿದವರು ಅಂತ ಹೇಳಿದ್ದಾರೆ. ಜಾತಿ ಗೊತ್ತಿಲ್ಲ ಅಂತ ಹೇಳಿದವರ ಸಂಖ್ಯೆ 1,94,003 ಅನ್ನೋದು ಗೊತ್ತಾಗ್ತಾ ಇದೆ. ಇದು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಹೊಸ ಜಾತಿ ಅಂತಂದ್ರೆ ನಿಮಗೆ ಪ್ರಶ್ನೆ ಬರ್ಬೋದು, ಇದ್ಯಾವುದಪ್ಪ ಅಂತ. ಇಲ್ಲಿ ತನಕ ಇವ್ರು ಯಾವ ಜಾತಿಗೆ ಸಂಬಂಧಪಟ್ಟವರು, ಸಮುದಾಯಕ್ಕೆ ಸಂಬಂಧಪಟ್ಟವರು ಅಂತ ಸರ್ಕಾರಕ್ಕೆ ಇವರು ಹೇಳೋದಕ್ಕೆ ಬಯಸಿರಲಿಲ್ಲ. ಬಟ್ ಲಾಸ್ಟ್ ಟೈಮ್ ಸರ್ವೆ ಆದಾಗ 2015ರಲ್ಲಿ ಹೇಳ್ಕೊಂಡಿದ್ದಾರೆ ನಾವು ಇಂತಿಂಥ ಜಾತಿಯವರು ಅಂತ. ಆ 395 ನಂಬರ್ ಹೇಳಿದ್ವಲ್ಲ ನಾವು, ಅದರಲ್ಲಿ ಜಾಸ್ತಿ ಕೊಡವ ಸಮುದಾಯಕ್ಕೆ ಸೇರಿದವರು ಇದ್ದಾರೆ. ಅವರು ತಮ್ಮ ಸರ್ನೇಮ್ ಸಮೇತ ಹೇಳ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಆಗ್ತಾ ಇದೆ. ಇನ್ನು ಕೆಲವರೆಲ್ಲ ನಾವು ಹೇಳೋದಕ್ಕೆ ಬಯಸಲ್ಲ ಅಂತ ಹೇಳಿದ್ದಾರೆ. ಅದು ಅವರವರ ಆಯ್ಕೆ, ಅದು ಮ್ಯಾಂಡೇಟ್ರಿ ಆಗಿರಲಿಲ್ಲ. ಇದು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಕಲೆಕ್ಟ್ ಮಾಡಿರುವಂತಹ ಡೇಟಾ. ಬಟ್ ಇದರಲ್ಲಿ ಅಗೇನ್ ಪ್ರಶ್ನೆ ಇರೋದು, ರಾಜ್ಯದಲ್ಲಿ ಇಲ್ಲಿ ತನಕ ಅಂದ್ರೆ ಒಂದು 3-4 ತಿಂಗಳ ಹಿಂದಿನ ತನಕ ಕೂಡ 6,90,00,000 ಜನ ಇದ್ದಾರೆ. 1 ಕೋಟಿ ಜನರನ್ನು ಬಿಟ್ಟು ಸರ್ವೆ ಮಾಡಿದ್ದಾರೆ ಅಂತ. ಮತ್ತು ನಗರ ಭಾಗದಲ್ಲಿ ಸರ್ವೆ ಆಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಸರ್ಕಾರ ಹೇಳ್ತಾ ಇದೆ ನಾವು ಎಲ್ಲರ ಮನೆಗೂ ಹೋಗಿದ್ದೀವಿ ಅಂತ. ಬಟ್ 4 ಜನ ಕೂತ್ಕೊಂಡು ಕೇಳಿದಾಗ ನಿಮ್ಮ ಮನೆಗೆ ಬಂದಿದ್ರ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ನಮ್ಮ ಮನೆಗೆ ಬಂದಿಲ್ಲ ಅಂತ. ಸೊ ಒಂದಷ್ಟು ಅನುಮಾನಗಳು ಹಾಗೆ ಉಳಿತಾ ಇದೆ. ಬಟ್ ಸರ್ಕಾರದ ಬ್ರೇಕ್ ಡೌನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 94% ಅಕ್ಯುರೇಸಿ ಇದೆ ನಮ್ಮ ಡೇಟಾದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ರ್ಯಾಂಡಮ್ ಸರ್ವೆ ಆಗಿರಲಿಲ್ಲ ಅನ್ನೋದು ಅವ್ರ ಮಾತು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಹೊಸ ಜಾತಿ ಅನ್ನೋದಕ್ಕಿಂತ ಜಾತಿಗೆ ಮಾನ್ಯತೆ ಸಿಕ್ಕಿರುವಂತಹ ವಿಚಾರ ಅಂತ ಹೇಳಿದ್ರೆ ಸರಿ ಆಗತ್ತೆ ಅನ್ಸುತ್ತೆ. ಸೊ 395 ಜಾತಿಗಳು, ಕೊಡವ ಜೊತೆಗೆ ಇನ್ನು ಯಾವ್ಯಾವ ಸಮುದಾಯದ ಐಡೆಂಟಿಟಿಯನ್ನ ಇಲ್ಲಿ ಮಾಡಿದೆ ಸರ್ಕಾರ ಅಂತ, ಎಷ್ಟು ನಂಬರ್ಸು, ಏನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸು, ಏನೇನು ಹೇಳ್ತಾ ಇದೆ? ಮಮತಾ, ಪ್ರಮುಖವಾಗಿ ಈ ಒಂದು ಜಾತಿ ಗಣತಿ ಅಥವಾ ಸಾಮಾಜಿಕ ಶೈಕ್ಷಣಿಕ ವರದಿಯಲ್ಲಿ ಹೊಸದಾಗಿ 398 ಜಾತಿಗಳನ್ನ ಪತ್ತೆ ಹಚ್ಚಲಾಗಿದೆ ಅನ್ನುವಂಥದ್ದು. ಈ ಅಂಕಿಅಂಶಗಳ ಪ್ರಕಾರ ಹೊಸದಾಗಿ ಈ ಹಿಂದೆ ಎಲ್ಲೂ ಕೂಡ ನಮೂದಾಗದೇ ಇರುವಂತಹ 398 ಜಾತಿಗಳು ಹೊಸದಾಗಿ ಸೇರ್ಕೊಂಡಿದ್ದಾವೆ ಅನ್ನುವಂತಹ ಅಂಕಿಅಂಶಗಳನ್ನ ಈ ಜಾತಿ ಗಣತಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಸುಮಾರು 47 ಜಾತಿಗಳಲ್ಲಿ 200ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತಹ ಜಾತಿಗಳನ್ನು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಗುರುತಿಸಲಾಗಿದೆ. ಅದನ್ನು ಹೊರತುಪಡಿಸಿ ಸುಮಾರು 2.5 ಲಕ್ಷ ಜನರು ಜಾತಿ ಹೆಸರನ್ನು ಹೇಳೋದಕ್ಕೆ ಈ ಒಂದು ವರದಿಯಲ್ಲಿ ನಿರಾಕರಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸುಮಾರು 1.5 ಲಕ್ಷ ಜನರು ತಾವು ಯಾವುದೇ ಜಾತಿಗೆ ಸೇರೋದಿಲ್ಲ ಅನ್ನುವಂತಹ ಅಂಕಿಅಂಶಗಳನ್ನು ಕೂಡ ಈ ಒಂದು ವರದಿಯಲ್ಲಿ ಕೊಟ್ಟಿರುವಂತದ್ದು. ಸುಮಾರು 5.5 ಕೋಟಿಗಳಷ್ಟು ಜನಸಂಖ್ಯೆಯನ್ನ ಈ ಒಂದು ಜಾತಿ ಗಣತಿಯಲ್ಲಿ ತೆಗೆದುಕೊಂಡು ಬರಲಾಗಿದೆ. ನನಗಾಗಲೇ ಹೇಳಿದಾಗೆ ಸುಮಾರು 47 ಜಾತಿಗೂ ಹೆಚ್ಚು, ಇದರಲ್ಲಿ ಸುಮಾರು 200ಕ್ಕಿಂತ ಕಡಿಮೆ ಜನರು ಇರುವಂತದ್ದು. ಸೊ ಹೀಗಾಗಿ ಎಲ್ಲಾ ಸಮುದಾಯಗಳು ಕೂಡ ಈಗ ಹೊಸದಾಗಿ ಸೇರ್ಪಡೆ ಆಗಿರುವಂತದ್ದು ಒಂದು ಕಡೆ. ಮತ್ತು ಅವನ್ನ ಪ್ರವರ್ಗ ಎ 1A 1B ಈ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಒಟ್ಟಾಗಿ ಅಂದ್ರೆ ಮುಸ್ಲಿಂ ಸಮುದಾಯವನ್ನು ಮಾತ್ರ ಮುಸ್ಲಿಂ ಸಮುದಾಯ ಮತ್ತೆ ಉಪ ಪಂಗಡಗಳು ಅಂತ ಸೇರಿಸೋದನ್ನು ಬಿಟ್ಟಿದ್ರೆ ಇನ್ನೆಲ್ಲವೂ ಕೂಡ ಜಾತಿವಾರು ಅಂಕಿಅಂಶಗಳನ್ನ ಇದರಲ್ಲಿ ಕೊಡುವಂತದ್ದು. ವಿಶೇಷತೆ ಅಂದ್ರೆ ನಾನು ಈಗಾಗಲೇ ಹೇಳಿದಾಗೆ 398 ಹೊಸ ಜಾತಿಗಳು ಈ ಒಂದು ಸಮೀಕ್ಷೆಯಲ್ಲಿ ಕಂಡು ಬಂದಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್.